ಡಿಫ್ರೆಂಟಾಗಿ ಒಂದು ಚಟ್ನಿ ಮಾಡೋದಕ್ಕೆ ಕಡಲೆಬೀಜ, ಮೆಣಸಿನ್ಕಾಯಿ, ಜೀರಿಗೆ, ಹುಣಸೆಹಣ್ಣು, ಕಡಲೆಬೇಳೆ, ಉದ್ದಿನಬೇಳೆ, ಸಾಸಿವೆ, ಕರ್ಬೇವಿನ ಸೊಪ್ಪು, ಒಗ್ಗರಣೆಗೆ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಮತ್ತು ಕರ್ಬೇವಿನ ಸೊಪ್ಪು ಸೇರಿಸ್ಕೊಂಡಿದ್ದೀನಿ. ಬೆಳ್ಳುಳ್ಳಿ, ಶುಂಠಿ, ಈರುಳ್ಳಿ, ಟೊಮೆಟೊ ಒಂದು ತೊಗೊಂಡಿದ್ದೀನಿ ದೊಡ್ಡ ಸೈಜ್ದು, 1 ಕಪ್ಪಷ್ಟು ಹಸಿ ಕೊಬ್ಬರಿ ತೊಗೊಂಡಿದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಬಾಣಲಿಯಲ್ಲಿ ಹಾಕ್ಕೊಂಡು ಎಣ್ಣೆ ಒಂದು 2 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾಯಿದ್ದೀನಿ. ಏನೇನು ತೊಗೊಂಡಿದ್ದೀನಿ ಇಂಗ್ರೀಡಿಯೆಂಟ್ಸ್ನೆಲ್ಲನೂ ಅದು ಚೆನ್ನಾಗಿ ಫ್ರೈ ಆಗಬೇಕು. ಟೊಮೆಟೊ ಎಲ್ಲ ಮೆತ್ತಗಾಗಬೇಕು ಅಂತ ಗಂಟ ನೀಟಾಗಿ ಫ್ರೈ ಮಾಡ್ಕೋಬೇಕು. ನೀಟಾಗಿ ಫ್ರೈ ಮಾಡ್ಕೊಂಡಿರೋದನ್ನು ಒಂದು ಸ್ವಲ್ಪ ಹೊತ್ತು ಆರೋದಕ್ಕೆ ಬಿಟ್ಟು ಮಿಕ್ಸಿ ಜಾರಿಗೆ ಸೇರಿಸ್ಕೋಬೇಕು. ಆರಬೇಕು, ಒಂದು ಸ್ವಲ್ಪ ಬಿಸಿನೇ ರುಬ್ಬಾರ್ದು. ಒಂದು ಸ್ವಲ್ಪ ಆರಿದ್ಮೇಲೆ ರುಬ್ಬಿಟ್ಕೋಬೇಕು. ಒಗ್ಗರಣೆಗೆ ಒಂದು ಸೌಟು ಇಟ್ಕೊಂಡು ಸೌಟಲ್ಲಿ ಎಣ್ಣೆ ಹಾಕಿ ಸಾಸಿವೆ, ಕರ್ಬೇವಿನ ಸೊಪ್ಪು ಇಟ್ಕೊಂಡು ಎಣ್ಣೆ ಸಾಸಿವೆ ಸಿಡಿಯೋ ಗಂಟ ಕಾಯಬೇಕು. ಕಾದಿದ್ಮೇಲೆ ಏನು ರುಬ್ಬಿರ್ತೀರೋ ಆ ಚಟ್ನಿನ ಬಟ್ಲಿಗೆ ಸೇರಿಸ್ಕೊಂಡು ಒಗ್ಗರಣೆ ಮಿಕ್ಸ್ ಮಾಡಿದ್ರೆ ಆಯಿತು. ರುಬ್ಬಿರೋ ಚಟ್ನಿಗೆ ಒಗ್ಗರಣೆ ಮಿಕ್ಸ್ ಮಾಡಿಕೊಡ್ರಿ. ಡಿಫ್ರೆಂಟ್ ಟೈಪ್ ಆಫ್ ಒಂದು ಚಟ್ನಿ ರೆಡಿಯಾಗೈತೆ. ದೋಸೆ, ಅನ್ನ, ಪೂರಿ, ಪರೋಟ ಯಾವ್ದು ಜೊತೆ ಮಾಡಿದ್ರೆ ತಿನ್ಬೋದು. ಮುದ್ದೆ ಜೊತೆ ಕೂಡ ಚೆನ್ನಾಗಿರ್ತಿದೆ. ಇದಾಗಿತ್ತು ನನ್ನ ಈ ದಿನದ ಶಾರ್ಟ್ ವಿಡಿಯೋ.